ಶಿವನಾರಾಯಣ್ ಗುರುದೇವ್ ಪಿಟಿನೇ ನಿಜವಾದ ಗುರು. ಹಿಂಗೆ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ. ಏನಂದರೆ ಒಂದು ಇದೆ, ಒಂದು ನಿಮಿಷದ ವಿಡಿಯೋ ಇದೆ, 1 ನಿಮಿಷದ ವಿಡಿಯೋ ಕ್ಲಿಪ್ಪು. ಅದರಲ್ಲಿ ಏನು ಹೇಳಿದ್ದಾರೆ, ನಾನು ಗುರುದೇವ ಅವನು ಇಂಟರ್ವ್ಯೂ ಮಾಡ್ತಿರೋನು, ಅವನು ಕೇಳ್ತಾನೆ ಏನೋ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ನಾವು ಟ್ರೀನ ಮ್ಯಾನಿಫೆಸ್ಟ್ ಮಾಡ್ತೀವಿ ಆ ಥರ ಅಂತ. ಸೊ ನಾವು ಗುರುದೇವ ಹೇಳ್ತಾರೆ ಪಿ ಟಿ ಏನಂತ, ನಾವು ಬರೀ ಒಂದು ಟ್ರೀನ ಮ್ಯಾನಿಫೆಸ್ಟ್ ಮಾಡೋಷ್ಟು ಮಾತ್ರ ಶಕ್ತಿ ಅಲ್ಲ, ನಾವು ಒಂದು ಫಾರೆಸ್ಟ್ನೇ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ನಮ್ಮಲ್ಲಿದೆ. ಮತ್ತು ಒಂದು ಒಂದು ಫಾರೆಸ್ಟ್ನೇ ಅಂದರೆ ಒಂದು ಇಕೋಸಿಸ್ಟಮ್ನೇ ನಾವು ಬಿಲ್ಡ್ ಮಾಡೋ ಶಕ್ತಿ ನಮ್ಮಲ್ಲಿ ಇದೆ ಒಬ್ಬ ಮನುಷ್ಯನಿಗೆ. ಆಗಿನ ಕಾಲದಲ್ಲಿ ಆ ಜೀವಿಗಳು ಇರ್ತಾಯಿದ್ರು, ಏನೋ ಅವ್ರ ವೈಬ್ರೇಷನ್, ಥಿಂಕಿಂಗ್ ಥಾಟ್ಸ್ ವೈಬ್ರೇಷನಿಂದ ಅವರು ಈಗ ಫಾರೆಸ್ಟ್ನೆಲ್ಲ ಸೃಷ್ಟಿ ಮಾಡ್ತಿದ್ರು ಅಂತ. ಅಂದರೆ ಇವಾಗ ನೀವು ಬೆಂಗಳೂರು ನೋಡ್ತೀರಾ, ಇಲ್ಲ ಯಾವುದೋ ಬೇರೆ ಕಡೆ ಯಾವುದೋ ಮಂಗಳೂರು ನೋಡ್ತೀರಾ, ಅಲ್ಲಿ ಬೇರೆ ವೆದರ್ ಇದೆ, ಇಲ್ಲಿ ಬೇರೆ ವೆದರು. ಅಂದರೆ ಅದೆಲ್ಲ ಋಷಿಗಳು ಮಾಡಿರೋದು. ಅಂದರೆ ಆಗಿನ ಕಾಲದಲ್ಲಿ ಋಷಿಗಳಂತ ಇರ್ತಿದ್ರು. ಅವ್ರೇನು ಮಾಡ್ತಿದ್ರು, ತಪಸ್ಸೆ ಮಾಡಿ, ಪರಮಾತ್ಮನ ತಪಸ್ಸೆ ಮಾಡಿ 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 ಅವ್ರು ಯಾವ ಪಾಯಿಂಟಿಗೆ ರೀಚ್ ಆಗ್ತಿದ್ರು ಅಂದರೆ, ಅವರು ಬರೀ ಈ ಒಂದು ಇಕೋಸಿಸ್ಟಮು ಇಲ್ಲ ಒಂದು ಫಾರೆಸ್ಟ್ನ ಮಾತ್ರ ಮತ್ತು ಸೃಷ್ಟಿ ಮಾಡೋ ಶಕ್ತಿ ಮಾತ್ರ ಅಲ್ಲ, ವೆದರ್ನ ಇವಾಗ ಒಂದು ಕಡೆ ವಿಂಟರ್ ಮಾಡೋದು, ಅಂದರೆ ಫುಲ್ಲು ಚಳಿಗಾಲ ಇರುತ್ತೆ, ಇಲ್ಲ ಒಂದು ಕಡೆ ಬಿಸಿಲು, ಅರಬ್ ದೇಶ ಆ ಥರ. ಸೊ ಇದೆಲ್ಲ ಬೀಯಿಂಗ್ಸು ಋಷಿಗಳು ಮಾಡಿದ್ದು ಆಗಿನ ಕಾಲದಲ್ಲಿ. ಅದೇ ಋಷಿಗಳು ಅಷ್ಟು ಶಕ್ತಿ ನೋಡು. ಫಸ್ಟು ಬ್ರಹ್ಮ ಆಮೇಲೆ ಬರೋದು ಕೆಳಗಡೆ ಋಷಿ ಮುನಿ ಅವರೆಲ್ಲ ಬರ್ತಾರೆ. ಸೊ ಈ ಋಷಿಗಳಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ, ಬರೀ ಈ ಫಾರೆಸ್ಟ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅವ್ರು ಇಡೀ ಒಂದು ಲೋಕನೇ ಕ್ರಿಯೇಟ್ ಮಾಡೋ ಶಕ್ತಿ ಇದೆ, ಒಂದು ರೆಲ್ಮ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಋಷಿ ಬೇಕಿದ್ದರೆ ಒಂದು ಸೂರ್ಯನೇ ಸೃಷ್ಟಿ ಮಾಡಿಬಿಡ್ಬೋದು, ಅಂಥ ಶಕ್ತಿ ಋಷಿಗಿದೆ. ಮತ್ತು ಈಗಿನ ಹರ್ಬ್ಸ್ ಅಂತ ಇರುತ್ತಲ್ಲ, ಆ ಒಳ್ಳೆ ಹರ್ಬ್ಸು, ಅದನ್ನು ಸೃಷ್ಟಿ ಮಾಡಿರೋದು ಋಷಿಗಳು. ಅಷ್ಟು ಶಕ್ತಿ ಇದೆ ಒಬ್ಬ ಮನುಷ್ಯನಿಗೇನು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ಗುರುದೇವ ಈ ವಿಡಿಯೋದಲ್ಲಿ ಹೇಳ್ತಿದ್ದಾರೆ. ಸೊ ಅದು ಇನ್ನೂ ದೊಡ್ಡದು ಅದು ವಿಡಿಯೋ. ಸೊ ಅದನ್ನು 1 ನಿಮಿಷದ್ದು ಆಗಿರೋದು. ಇಂಗ್ಲೀಷ್ದು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಹಂಗೆ ಹೇಳ್ತಾ ಶಿವನಾರಾಯಣ್.